ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಹ್ಯಾಪಿ ಮಹಾಶಿವರಾತ್ರಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನೀವು ಹೇಗೆ ಮಹಾಶಿವರಾತ್ರಿ ಸೆಲೆಬ್ರೇಷನ್ ಮಾಡಿದ್ರಿ ಏನೋ ಅಂತ ಹೇಳ್ಬಿಟ್ಟು ನಮಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬ ಆಗೋದ್ಮೇಲೆ ಅಪ್ಲೋಡ್ ಮಾಡ್ಬೋದು. ನಾನು ಮೇ ಬಿ ಎಡಿಟ್ ಮಾಡಿ ಮಾಡೋಷ್ಟು ಲೇಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಇವತ್ತು ಮಹಾಶಿವರಾತ್ರಿ ಹಿಂಗೆ ಮಾಡ್ಕೊಂಡ್ರಿ ಹಬ್ಬನ ಏನು ಅಂತೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇಲ್ಲಿ ಬಂದು ನಾವು ಮಹಾಶಿವರಾತ್ರಿ ಹಬ್ಬದ ದಿನ ಮನೇಲಿ ಎಲ್ಲರನ್ನೂ ಉಪವಾಸ ಇರ್ತೀರಿ. ಜಾಗರಣೆ ಇರ್ತಾರೆ, ಒಬ್ಬೊಬ್ರು ಇರಲ್ಲ ಅಷ್ಟೇ. ನಾನು ಜಾಗರಣೆ ಇರ್ತೀನಿ, ಒಬ್ಬಳೇ ಇರಬೇಕು, ಇನ್ಯಾರಿರಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಉಪವಾಸ ಮಾತ್ರ ಎಲ್ಲರೂ ಇರ್ತೀರಿ, ಮನೆಯಲ್ಲಿ ಎಲ್ಲರೂ ಉಪವಾಸ ಇರ್ತೀರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆ ಆಗೋಷ್ಟರಲ್ಲಿ ಎಡೆ ಹಾಕಿ ದೇವರಿಗೆಲ್ಲ ಪೂಜೆ ಮಾಡಿ ಎಡೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಪ್ರಸಾದ ತಿಂತೀರಿ. ನಾವು ಈ ಥರ ಹಬ್ಬ ಆಚರಣೆ ಮಾಡ್ತೀರಿ. ನೀವು ಹೇಗೆ ಹಬ್ಬ ಎಲ್ಲ ಆಚರಣೆ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವು ಇದೇ ಥರ ಮಾಡ್ತೀರಾ, ಬೇರೆ ಥರ ಮಾಡ್ತೀರಾ ಅಂತ. ಇಲ್ಲಿ ಬಂದು ಕಿಯಾನ ಹಬ್ಬದ ದಿನ ನೋಡಿ ಈ ಥರ ರೆಡಿ ಆಗವಳೆ. ರೆಡಿ ಆಗಿಬಿಟ್ಟು ಹೊರ್ಗಡೆನೇ ಇದ್ಲು, ಒಳಗಡೆಗೆ ಬರಲಿಲ್ಲ, ಹೊರಗಡೆನೇ ಆಟ ಆಡ್ತಾವಳೆ. ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ. ಸ್ಕೂಲ್ ಬೇರೆ, ಅವತ್ತು ಸ್ಕೂಲ್ ಇರಲಿಲ್ಲ. ನೋಡಿ ಇಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ದಾಳೆ. ನಾನು ಅವಾಗವಾಗ ರೀಲ್ಸ್ ಮಾಡ್ತೀನಲ್ಲ, ಕಿಯಾನ ಅದಕ್ಕೆ ರೀಲ್ಸ್ ಮಾಡ್ತಾಳೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಮಾಡು 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 ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಅಲ್ಲಿ ಅವಳ ಪ್ಲೇಸ್ ಅದು, ಡ್ಯಾನ್ಸ್ ಆಡೋ ಪ್ಲೇಸು, ರೀಲ್ಸ್ ಮಾಡೋ ಪ್ಲೇಸ್ ಅದು. ಸೊ ಅಲ್ಲಿ ಬಂದು ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾವಳೆ. ನೋಡಿ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾಯಿದ್ದಾಳೆ ನೋಡಿ ನಮ್ಮ ಕಿಯಾನ. ನೋಡಿ ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಮಾಡ್ತಾಳೆ. ನೆಕ್ಸ್ಟ್ ಅಲ್ಲಿ ಗಿಡದಲ್ಲಿ ಹೋಗ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟು ಬಾಗಿಲ ಹತ್ರ ನಾನು ಹೂವು ಇಟ್ಟಿದ್ರೆ ಹೂವು ಇಡ್ತಾ ಇದ್ದಾಳೆ. ಬಾಗಿಲಿಗೆಲ್ಲ ಹೂವು ಇಟ್ಬಿಟ್ಟು ನೋಡ್ತಾ ಅವಳಿಗೆ ಏನು ನಮ್ಮ ಮಮ್ಮಿ ಎಲ್ಲೋದ್ರೂ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೂವು ಕಿತ್ಕೊಂಬರಕ್ಕೆ ಹೋಗ್ತಾ ಅವಳೆ. ಬಾಗಿಲ ಹತ್ರ ಹೂವು ಇಟ್ಲಲ್ಲ, ಮತ್ತು ದೇವ್ರಿಗೆ ಇಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೂವು ಕಿತ್ಕೊಂಡು ನೋಡಿ ನಂಗೆ ತೋರಿಸ್ತಾ ಅವಳೆ ಹೂವು ಕಿತ್ಕೊಬೇಕು ಅಂತ ಹೇಳ್ಬಿಟ್ಟು. ಕಿತ್ಕೊಂಡು ಇವಾಗ ನೋಡಿ ಹಂಗೆ ವಿಡಿಯೋ ನೋಡಿ, ನೀವು ವಿಡಿಯೋ ಫುಲ್ಲು ನೋಡಿ ಲಾಸ್ಟ್ ತನಕ, ತುಂಬ ಚೆನ್ನಾಗಿರುತ್ತೆ. 2 ಡೇಸ್ ವ್ಲಾಗ್ಸ್ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿರುತ್ತೆ. ಲಾಸ್ಟ್ ತನಕ ನೋಡಿದ್ರೆ ನಿಮಗೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ನೋಡಿ ಹೂವು ಕಿತ್ಕೊಂಡು ಗಿಡದಲ್ಲಿ ಬಂದು ಇಲ್ಲಿ ದೇವ್ರಿಗೆ ಹೂವು ಇಡ್ತಾ ಇದ್ದಾಳೆ ಕಿಯಾನ ಹಬ್ಬದ ದಿನ. ಎಷ್ಟು ಕ್ಯೂಟಾಗಿ ಎಲ್ಲ ಮಾಡ್ತಾಯಿದ್ದಾಳೆ ನೋಡಿ. ನೋಡಿ ಫ್ರೆಂಡ್ಸ್, ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸು ಎಲ್ಲ ಕಿಯಾನಾಗೆ, ಕುಶನ್ಗೆ ಇಬ್ಬರಿಗೂ ಇರಬೇಕು. ಪೂಜೆ ಮಾಡೋವಾಗೂ ಬಂದು ಇದೇ ಥರ ನನ್ನ ಕೆಲಸ ಕೊಡ್ತಾಳೆ. ಪೂಜೆ ಮಾಡೋಕ್ಕೆ ಬಿಡಲ್ಲ, ನಾನು ಮಾಡ್ತೀನಿ ಅಂತ. ನೋಡಿ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ತಾಳೆ, ಹಾಡು ಹೇಳ್ತಾವಳೆ. ಅವಳಿಗೆ ಬಂದಾಗೆ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಅಷ್ಟೇ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಇದು ಬಂದು ಶಿವರಾತ್ರಿ ಹಬ್ಬದ ದಿನ ಪೂಜೆ ಮಾಡೋದು. ಇಲ್ಲಿ ನೋಡಿ ಚಿಕ್ಕ ಲಿಂಗ ಕಾಣಿಸ್ತಾ ಇದೆ ನಿಮಗೆ, ಇದು ಶಿವಲಿಂಗ. ಅದಕ್ಕೆ ನಾನು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ನಾನು ಅಭಿಷೇಕ ಕೂಡ ಮಾಡಿದೆ, ಅದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿಲ್ಲ. ನಾನು ವ್ಲಾಗ್ಸ್ ಮಾಡೋವಾಗ ಕಿಯಾನ ಕುಶನ್ ಇಬ್ಬರು ಮನೇಲಿ ಇದ್ರಂತೂ ತುಂಬ ತೀಟೆ ಮಾಡ್ತಾರೆ. ಅವರಿಬ್ಬರನ್ನ ಹಿಡಿಯೋದೇ ಕಷ್ಟ ಆಗುತ್ತೆ. ಕುಶನ್ ಒಂದು ಹತ್ರ ಇರ್ತಾನೆ, ಕಿಯಾನ ಒಂದು ಹತ್ರ ಇರ್ತಾಳೆ. ಅವ್ರನ್ನ ಕೂಗಿ ನಾನು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಲೇಟ್ ಆಗೋಗುತ್ತೆ ನನಗೆ. ಅವರಿಬ್ಬರು ಏನು ಮಾಡ್ತಾಯಿದ್ದಾರೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಹೇಗೆ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಒಂದು ಹತ್ರ ಅಂತೂ ಇರಲ್ಲ ಅವರು, ನೋಡಿ ಬೇಕಾದರೆ. ನೋಡಿ ಫ್ರೆಂಡ್ಸ್, ಹೊರಗಡೆ ಬಂದು ಇಲ್ಲಿಬ್ಬರೂ ಆಟ ಆಡ್ತಾಯಿದ್ದಾರೆ ಬಿಸಿಲಲ್ಲಿ. ಒಳಗಡೆ ಬಂದರೆ ಅಂದ್ರೂ ಬರಲಿಲ್ಲ, ಹೊರಗಡೆನೇ ಇಬ್ಬರು ಆಟ ಆಡ್ತಾಯಿದ್ದಾರೆ. ಇಬ್ಬರು ಸ್ಕೂಲ್ಗೆ ಹೋದರೆ ಸೈಲೆಂಟಾಗಿರುತ್ತೆ ಮನೆ. ಅದೇ ಮನೆಯಲ್ಲಿದ್ದರೆ ಇಬ್ಬರೂ ಮನೆ ಎಲ್ಲ ಅವರಿಬ್ಬರ ವಾಯ್ಸ್ ಕೇಳಿಸ್ತಾ ಇರಬೇಕು, ಹಂಗಿರ್ತೈತೆ. ಇಲ್ಲಿ ಹೊರಗಡೆ ಬಂದು ಆಡ್ತಾಯಿದ್ದಾರೆ ಬಿಸಿಲಲ್ಲಿ. ಇಬ್ಬರು ಆಟ ಆಡ್ತಾರೆ, ಹಂಗೆ ಜಗಳನೂ ಆಡ್ತಾರೆ. ಇಬ್ಬರದ್ದು ನೋಡಬೇಕು ನೀವು. ಯಾವಾಗನ ಒಂದು ದಿನ ನಾನು ವೀಡಿಯೋ ಮಾಡ್ತೀನಿ, ಅವ್ರಿಗೆ ಗೊತ್ತಿಲ್ದಿರ ಇಬ್ಬರದ್ದು ಜಗಳ ಆಡೋದು, ಮತ್ತು ಇಬ್ಬರು ಒಂದಾಗೋದು, ಮಾತಾಡ್ಕೊಳೋದು, ಅಣ್ಣ ಅನ್ನೋದು, ಕಿಯಾನ ಕುಶಾನು ತಂಗಿ ಅನ್ನೋದು, ಅದೆಲ್ಲ ನಿಮಗೆ ವೀಡಿಯೋ ಒಂದು ಸಲ ಅವ್ರಿಗೆ ಗೊತ್ತಿಲ್ದಿರ ಮಾಡಿ ತೋರಿಸ್ತೀನಿ. ಎಷ್ಟು ಎಂಜಾಯ್ ಮಾಡ್ಬೋದು ನೀವು ಆ ವೀಡಿಯೋ ನೋಡಿದ್ರೆ. ಇಲ್ಲಿ ನೋಡಿ ಅವ್ನಿಗೆ ಆಗ್ತಾಳೆ, ಅವಳು ಹೇಳ್ದಂಗೆ ಇಲ್ಲಿ ಅಣ್ಣ ಕೇಳಬೇಕು, ಅಲ್ಲೋಗು ಇಲ್ಲೋಗು ಎತ್ಕೊಂಬ ಅಂತ. ನನಗೆ ತುಂಬ ವೀಡಿಯೋ ನೋಡ್ತಾ ಇದ್ರೆ ನಗು ಬರ್ತಾಯಿದೆ. ಕಿಯಾನ ಆಟ ಆಡ್ಸೋದು ಪಾಪ ಅವ್ನಿಗೆ ಆಗ್ತಾನೇ ಇಲ್ಲ. ಅವಳೇ ಎತ್ತಾಕೋದು, ಅವಳೇ ಹೋಗಿ ಎತ್ಕೊಂಬರೋದು, ಸುಮ್ಮನೆ ಅವ್ನು ನಿಂತ್ಕೊಂಡು ಅಲ್ಲಿ ನೋಡಬೇಕು. ಹಂಗೆ ಮಾಡ್ತಾಳೆ ಕಿಯಾನ. ಅವನೇನ ಕಿತ್ಕೊಳೋಕೆ ಎಲ್ಲ ಹೋದರೆ ಅಂತ ಕಿರ್ಚೋದು, ಗಲಾಟೆ ಮಾಡೋದು, ಹಂಗೆಲ್ಲ ಮಾಡ್ತಾಳೆ. ನೋಡಿ ಇಲ್ಲಿ ನೋಡಿ, ಅಲ್ಲಿಂದ ಹಾಕಿದ್ರೆ ಹತ್ರ ಅಂತೆ, ಅದು ದೂರ, ಎಷ್ಟು ದೂರ ಹೋಗೋಳು ನೋಡಿ. ಅಲ್ಲಿ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿಂದ ಆಗ್ತಾವಳೆ, ನೀನು ಅಲ್ಲಿ ನಿಂತ್ಕೋ, ನೀನು ಇಲ್ಲಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಗೆ ಆರ್ಡ್ರ್ ಮಾಡೋದು. ನೋಡಿದ್ರೆ
ನೋಡಿದ್ರ ಹೆಂಗೆ ಮಾಡ್ತಾವಳೆ. ನಗ್ದು ನಗ್ದು ಸಾಕಾಗುತ್ತೆ ಅವರಿಬ್ರದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇದು ಬಂದು ನೆಕ್ಸ್ಟ್ ಡೇ, ಶಿವರಾತ್ರಿ ನೆಕ್ಸ್ಟ್ ಡೇ ಉಪವಾಸಲ್ಲಿ ಇರ್ತಿರಲ್ಲ, ಅದು ನೆಕ್ಸ್ಟ್ ಡೇ ಬಂದು ಇಲ್ಲಿ ಪ್ರಸಾದ ಎಲ್ಲ ಮಾಡ್ತೀರಿ ಮನೆಯಲ್ಲೇ, ದೇವ್ರಿಗೆ ಎಡೆ ಹಾಕ್ತೀರಿ. ಆ ದಿನ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಇದು ಎಡೆ ನಾವು ಏನೇನು ಮಾಡಿದ್ರಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ. ನಾವು ಹೇಗೆ ಪೂಜೆ ಮಾಡಿದ್ರಿ ಏನು ಅಂತ ಹೇಳ್ಬಿಟ್ಟು ನೋಡಿ, ಲಾಸ್ಟ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಬಂದು ನಾನು ದೇವ್ರಿಗೆ ಎಡೆ ಹಾಕಿದ್ದೀನಿ. ಇಲ್ಲಿ 3 ಎಡೆ ಹಾಕಿದ್ರಿ. ನಾನು ಎಡೆ ಎತ್ಕೊಂಡು ಮನೇಲಿ ತಿಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳೋದು ಮರ್ತೋದೆ, ಫೋಟೋ ತೊಗೊಳೋದು ಮರ್ತೋದೆ. ಆಮೇಲೆ ನೆನಪು ಬಂತು, ಎಡೆ ಹಾಕಿರೋದೆಲ್ಲ ತೋರಿಸ್ಬೇಕು, ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ದೇವ್ರಿಗೆ ಇಟ್ಟೋದು ಒಂದು ಎಡೆ ಮಾತ್ರ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ನಾನು ಬಂದು ಎಡೆಗೆ ಮುದ್ದೆ, ಕಾಳು ಸಾರು, ಅನ್ನ, ಶಾವಿಗೆ ಬಾತು ಮತ್ತು ವಡೆ, ಹಪ್ಳ, ಹೆಸರುಬೇಳೆ ಮತ್ತು ಆಲೂಗಡ್ಡೆ ಪಲ್ಯ ಇಷ್ಟು ಮಾಡಿದ್ದೆ. ಪೂಜೆಯನ್ನು ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ. ನಾನು ಎಡೆಯಲ್ಲಿ ಹಾಕ್ಬಿಟ್ಟು ಸೂರ್ಯ ಹುಟ್ಟೋದ್ರ ಮುಂಚೆನೇ ಎಡೆ ಎತ್ತಿ ನಾನು ಹಸುಗಿಡ್ತಾರೆ, ಇಲ್ಲಾಂದರೆ ಮನೆ ಮೇಲೆ ಇಡ್ತಾರೆ, ನಾನು ಹಸುಗಿಡ್ತೀನಿ. ಇಲ್ಲಿ ನೋಡಿ, ಮನೆಯಲ್ಲಿ ಮಾತ್ರ ಅವತ್ತು ಫುಲ್ಲು ಟಿ ವಿಯಲ್ಲಿ ದೇವ್ರದ್ದು ನಾಮಗಳು ಎಲ್ಲ ಹಾಕಿ ಇಟ್ಬಿಟ್ಟಿದ್ದೆ. ಹಬ್ಬದ ದಿನ ಮನಸ್ಸು ಪ್ರಶಾಂತವಾಗಿ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು ಮನೆಯಲ್ಲಿ. ಏನದು ಏನು ತಿಂತಾರದ? ವಾಟರ್ ಮಿಲನ್. ಏನದು? ಹೌದಾ? ಸ್ಕೂಲ್ಗೆ ಹೋಗಿಲ್ಲಮ್ಮ ಇವತ್ತು? ಸ್ಕೂಲ್ಗೆ ಹೋಗಿಲ್ಲ? ಹೋಗ್ಬೇಕಾ? ಆಮೇಲೆ ಇವಾಗ ಎಲ್ಲಿ ಹೋಗ್ತೀಯಾ? ಚಾಮಿ ಸೋರಿಸ್ಕೊಂಡು ಎಲ್ಲ ತಿನ್ಕೊಂಡು ನಮ್ಮ ಮಗು. ಎಮ್ಮಿ ಕೇಳ, ನಾವೆಲ್ಲ ಹೋಗೋದು ಇವಾಗ? ಚಾಮಿಗೆ. ಯಾ ಚಾಮಿಗೆ? ಓಂ ನಮಃ ಶಿವಾಯ ಹೇಳು. ಓಂ ನಮಃ ಶಿವಾಯ. ನಮ್ಮ ಅಯ್ಯ ಬಿಸಾಕೋದು. ನೋಡಿ, ಇಲ್ಲಿ ಬಂದು ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ. ಕುಶನ್ ನಮ್ಮ ಮನೆಯಲ್ಲೇ ಇದ್ದಾನೆ, ಕಿಯಾನ, ನಾನು, ನಮ್ಮ ಮನೆಯವರು 3 ನಾವು ಹೋಗ್ತಾಯಿದ್ದೀರಿ. ಎಡೆ ಹಾಕಿದ್ದೆಲ್ಲ ಇವರೆಲ್ಲ ಪ್ರಸಾದ ತಿಂದರು. ನಾನು ತಿಂದಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದಿಲ್ಲ ಪ್ರಸಾದ. ಉಪವಾಸ ಇದ್ರಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ಎಷ್ಟೊತ್ತನಾಗಲಿ ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಹಂಗೆ ಹೋಗೋ ದಾರಿಯಲ್ಲಿ ಅಲ್ಲೇ ಪಕ್ಕದೂರಲ್ಲಿ ಬಿಲ್ಪತ್ರೆ ಮರ ಇತ್ತು. ಬಿಲ್ಪತ್ರನ ತೊಗೊಂಡೋಗೋಣ ದೇವ್ರಿಗೆ ಅಂತೇಳ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು, ಇಲ್ಲಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ. ಹೋಗಿ ನಾನು ಬಿಲ್ಪತ್ರೆ ನಾನೇ ಕಿತ್ಕೊಂಡು ಬಂದೆ. ದೇವ್ರಿಗೆ ಬಿಲ್ಪತ್ರೆ ಮತ್ತು ಎಕ್ಕದ ಗಿಡದ ಹೂವು, ರುದ್ರಾಕ್ಷಿ, ವಿಭೂತಿ ಮತ್ತು ಇವೆಲ್ಲ ಅಂದರೆ ತುಂಬ ಇಷ್ಟ. ಮತ್ತು ಇನ್ನೊಂದು ಪರ್ಪಲ್ ಕಲರ್ ಬರುತ್ತೆ, ಅದು ಅಂದ್ರೂ ತುಂಬ ಇಷ್ಟ ಶಿವನಿಗೆ. ನಮಗೆ ಇಲ್ಲಿ ಸಿಕ್ಕಿರೋ ಹೂವು ನಾನು ಕಿತ್ಕೊಂಡು ಹೋಗ್ತಾಯಿದ್ರಿ. ನಾನು ಬಂದು ಎಕ್ಕದ ಗಿಡದ ಹೂವು ಮತ್ತು ಬಿಲ್ಪತ್ರೆ ಇವು ತೊಗೊಂಡೋದೆ ದೇವಸ್ಥಾನಕ್ಕೆ ನಾನು. ಇವು ತುಂಬ ಶ್ರೇಷ್ಠ. ಇವು ಒಂದೊಂದು ಊರಲ್ಲಿ ಅವು ಬಿಲ್ಪತ್ರೆ ಸಿಗೋಲ್ಲ, ಇಲ್ಲಿ ನಮ್ಮೂರಲ್ಲೂ ಇಲ್ಲ. ಪಕ್ಕದೂರಲ್ಲಿ ಮರ ಇದೆ ನೋಡಿ, ಅಷ್ಟು ದೊಡ್ಡ ಮರ ಇದೆ. ಮೇಲೆ ಇತ್ತು, ಕೆಳಗಡೆ ಇದ್ದಿದ್ದು ಸ್ವಲ್ಪ ಅನಿಸಿದ್ದು ಮಾತ್ರ ನಾನು ಕಿತ್ಕೊಂಡು ಬಂದೆ ದೇವ್ರಿಗೆ ಕೊಡೋಣ ಅಂತ. ತಗೊಂಡು ಮತ್ತು ಪೂಜೆ ಸಾಮಾನು ಎಲ್ಲ ತಗೊಂಡು ಹೋದರೆ ಇದೇ ದೇವಸ್ಥಾನ, ಶಿವನ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಮ್ಮೂರ ಪಕ್ಕದಲ್ಲಿರೋದೇ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿರುತ್ತೆ. ಅಲ್ಲೋಗಿ ಬಂದಮೇಲೆ ತುಂಬ ಪ್ರಶಾಂತವಾಗಿ ಚೆನ್ನಾಗಿತ್ತು ನಮಗೆ. ನೋಡಿ, ಇಲ್ಲಿ ಇದು ಬಂದು ದೇವಸ್ಥಾನ ಎಂಟ್ರೆನ್ಸ್. ಇದು ಮೇನ್ ರೋಡ್ ಪಕ್ಕದಲ್ಲೇ ಇದೆ ದೇವಸ್ಥಾನ. ಇದು ಬಂದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಲೈಟ್ಸ್ ಏನು ಬೇಕಾಗಿಲ್ಲ. ಡೇ ಟೈಮಲ್ಲೇ ಆ ಥರ ಕಟ್ಸವ್ರೆ ಇಲ್ಲಿ ದೇವಸ್ಥಾನ. ಮೇಲೆ ಬೆಳಕಿಗೆ ಲೈಟ್ ಬೀಳಂಗೆ ಮಾಡವ್ರೆ. ನೈಟ್ ಟೈಮ್ ಮಾತ್ರ ಲೈಟ್ ಹಾಕ್ಕೊಬೇಕು, ಬೇರೆ ಟೈಮಲ್ಲಿ ಲೈಟ್ ಹಾಕೋಶಿಲ್ಲ. ಬೆಳಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ದೇವ್ರನ್ನ ಪ್ರದಕ್ಷಿಣೆ ಮಾಡ್ತಾಯಿದ್ದೀರಿ ನಾವು. 3 ಪ್ರದಕ್ಷಿಣೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರದಕ್ಷಿಣೆ ಮಾಡ್ತಾಯಿದ್ದೀರಿ. ಇಲ್ಲಿ ಹಿಂದೆ ಮೇಲೆ ಕತ್ತು ಲಿಂಗ ಕೂಡ ಅಭಿಷೇಕ ಎಲ್ಲ ಮಾಡ್ಬೋದು, ಆ ಥರ ಎಲ್ಲ ಮಾಡವ್ರೆ. ಇಲ್ಲಿ ನಾವು ನೋಡಿ, ದೇವಸ್ಥಾನ ಮುಂದೆ ಶಿವದೇವರ ಇದೆ. ಹಿಂದೆ ಬಂದು ನಾವು ದೇವಸ್ಥಾನ ಸುತ್ತಾಕೋ. ಇಲ್ಲಿ ಗಣೇಶ, ಫಸ್ಟ್ ಗಣೇಶ ಸಿಗ್ತಾರೆ, ಗಣೇಶ ದೇವರು ನಮಗೆ. ನೆಕ್ಸ್ಟು ಗಣೇಶ ಆದಮೇಲೆ
ಇಲ್ಲಿ ಇನ್ನೊಂದು ದೇವರಿದೆ. ಇದೆಲ್ಲ ಈ ದೇವರೆಲ್ಲ ಇರೋದು ಹಿಂದೆ ಇರೋದು. ದೇವ್ರ ಮುಂದೆ ಈಶ್ವರ ಬಂದು ಶಿವ ಬಂದು ಮುಂದೆ ಇದ್ದಾರೆ. ಹಿಂದೆ ದೇವಸ್ಥಾನ ಗರ್ಭಗುಡಿ ಹಿಂದೆ ಬಂದು ಈ ದೇವರುಗಳಿದೆ. ಮತ್ತು ಅಲ್ಲಲ್ಲಿ ಮೂರು ಸೈಡೂ 4, 5, 6 ಸೈಡೇನು ಒಂದೊಂದು ದೇವ್ರನ್ನೂ ಇಟ್ಟವ್ರೆ. ಪಂಚಮುಖ 5 ಆಂಜನೇಯ ಸ್ವಾಮಿ ಮತ್ತು ನಾಗರಕಲ್ಲು ಅಂದರೆ ನೋಡಿ, ಚತುರ್ಮುಖ ಬ್ರಹ್ಮ ಅಂತ ಇಲ್ಲಿ ಹಿಂದೆ. ಮತ್ತು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಸೈಡು ಒಂದು ಸೈಡು, ಮತ್ತು ಇಲ್ಲಿ ಬಂದು ಇನ್ನೊಬ್ಬ ದೇವರು. ಈ ಥರ ಎಲ್ಲ ಇಟ್ಟರೆ ಚೆನ್ನಾಗಿ ಮಾಡವ್ರೆ. ದೇವಸ್ಥಾನ ಅಂತೂ ಚೆನ್ನಾಗಿ ಕಟ್ಸವ್ರೆ. ತುಂಬ ಚೆನ್ನಾಗೈತೆ ದೇವಸ್ಥಾನ. ನೀವು ಪಕ್ಕದಲ್ಲಿ ಯಾರನ್ನ ಇದ್ದರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ದೇವಸ್ಥಾನ ಒಂದು ಸಲ ವಿಸಿಟ್ ಕೊಡಿ. ಇಲ್ಲಿ ಚೌಡೇಶ್ವರಿ ದೇವಿ ಇಲ್ಲಿ ಬಂದು ಶಿವ. ಇದು ಮೇನ್ ದೇವರು ಇಲ್ಲಿ ಸೆಂಟ್ರಲ್ಲಿ. ಇದು ಶಿವ ನೋಡಿ. ಮತ್ತು ಇಲ್ಲಿ ಬಂದು ಒಂದು ದೇವರು ಇದೆ, ಇಲ್ಲೊಂದು ದೇವರು. ಒಟ್ಟು ಇಲ್ಲಿ ಮುಂದೆ ಫ್ರಂಟಲ್ಲಿ 3 ದೇವರಿದೆ ಇಲ್ಲಿ. ಮತ್ತು ಹಿಂದೆ 2 ದೇವರಿದೆ. ಮತ್ತು ಸೈಡಲ್ಲೆಲ್ಲ ಚಿಕ್ಕದಾಗಿ ನೋಡಿ. ಇಲ್ಲಿ ಬಂದು 5 ಮುಖ ಆಂಜನೇಯ ಸ್ವಾಮಿ. ಇಲ್ಲಿ ಸೈಡಲ್ಲಿ ಈ ಥರ ಅವಾಗೆ ತೋರಿಸ್ನಲ್ಲ, ಇದು ಬಂದು ಈ ಸೈಡ್ ಇರೋದು ರೈಟ್ ಸೈಡು, ಆ ಕಡೆ ಇರೋದು ಲೆಫ್ಟ್ ಸೈಡು. ಈ ಕಡೆ ರೈಟ್ ಸೈಡ್ ಬಂದು ಆಂಜನೇಯ ಸ್ವಾಮಿ ಮತ್ತು ದಕ್ಷಿಣಾಮೂರ್ತಿ ಈ ಥರ ಇಟ್ಟವ್ರೆ ನೋಡಿ. ದೇವ್ರ ಮುಂದೆ ಬಂದು ಈ ಥರ ಲಿಂಗ ಮತ್ತು ನಾಗರಕಲ್ಲು, ರಾಹು, ಕೇತು ಈ ಥರ ದೇವ್ರು ಇಟ್ಟವ್ರೆ. ಇಲ್ಲಿ ಬಂದು ನಾವು ಜನಗಳು ನಾವಿರ್ತಾರಲ್ಲ ಜನಗಳು, ನಾವು ಕೂಡ ಅಭಿಷೇಕ ಮಾಡ್ಬೋದು. ಅಭಿಷೇಕ ಮಾಡಿಸ್ತಾರೆ ಇಲ್ಲಿ ಹೊರಗಡೆ ಇರೋ ದೇವ್ರ ಹತ್ರ. ನಮಗೆ ಆ ಥರ ಮಾಡ್ತಾರೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಾವು ಅಭಿಷೇಕ ಮಾಡ್ಬೋದು. ನಮಗೂ ಮನಸ್ಸಿಗೆ ತೃಪ್ತಿ ಥರ ಸಿಗೋ ಥರ ಪೂಜೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು ನಮಗೆ. ಮತ್ತು ಮೊಸರನ್ನ ಪ್ರಸಾದ ಕೊಟ್ಟರು ನೋಡಿ. ಇಲ್ಲಿ ಕೂತ್ಕೊಂಡು ನಾವು ಮೊಸರನ್ನ ತಿಂತಾಯಿದ್ದೀರಿ. ಕಿಯಾನ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಕೂತ್ಕೊಂಡೇ ಇದ್ಲು. ವೀಡಿಯೋ ಮಾಡ್ತಾಯಿದ್ದೀನಿ, ಪ್ರಸಾದ ತಿನ್ನು ಅಂದರೆ ತಿಂತಾವಳೆ. ಇಲ್ಲಿ ಪ್ರಸಾದ ವೀಡಿಯೋಗೋಸ್ಕರ ತಿಂದು ತೋರಿಸ್ತಾವಳೆ ಪ್ರಸಾದನ ಕಿಯಾನ ನೋಡಿ. ಅಲ್ಲೇ ಮುಂದೆ ಇರೋದೆಲ್ಲ ದೇವಸ್ಥಾನ. ದೊಡ್ಡದಾಗಿದೆ ದೇವಸ್ಥಾನ, ಚೆನ್ನಾಗಿದೆ, ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಇಲ್ಲಿ ನೋಡಿ ವಿಭೂತಿ ಇಡ್ತಾಯಿದ್ದೀರಿ. ನಾನು ಮನೆಯವ್ರಿಗೆ ವಿಭೂತಿ ಇಟ್ಟೆ, ನನಗೆ ನಮ್ಮ ಮನೆಯವ್ರಿಗೆ ವಿಭೂತಿ ಇಡ್ತಾಯಿದ್ದಾರೆ. ಇಲ್ಲಿ ಕಿಯಾನ ನೋಡಿ ನಗ್ತಾಯಿದ್ದೀನಿ. ನಾನು ವಿಭೂತಿ ಇಟ್ಟಿದ್ದರೆ ನಾವಿಬ್ಬರು ಇಲ್ಲಿ ವಿಭೂತಿ ಇಟ್ಕೊಂಡು ಅಷ್ಟರಲ್ಲಿ ಹೋಗಿ ಎಲ್ಲ ಕೈಯಲ್ಲಿ ಎತ್ಕೊಂಡು ಎಲ್ಲ ವಿಭೂತಿ ಎಲ್ಲ ಹಚ್ಕೊಂಡ್ಬಿಟ್ಟವಳೆ ಮುಖಕ್ಕೆಲ್ಲನೂ. ಅದಕ್ಕೆ ನೋಡಿ ನಗ್ತಾಯಿದ್ದೀನಿ ಕಿಯಾನನ. ಇಲ್ಲಿ ನಾನು ನಮಸ್ಕಾರ ಮಾಡ್ಕೊತಾ ಇದ್ದರೆ ನಮ್ಮ ಮಮ್ಮಿ ಎಲ್ಲೋದ್ಲು ಅಂತೇಳಿ ಮತ್ತೆ ಹುಡುಕ್ಲಾಡಿ ಮತ್ತೆ ಇಲ್ಲಿ ನನ್ನ ಹತ್ರ ಹಿಂದೆ ನಾನು ಎಲ್ಲಿದ್ದರೆ ಅಲ್ಲಿರ್ತಾಳೆ, ಓಡಾಡ್ತಾನೆ ಇರ್ತಾಳೆ. ಆ ಥರ ಕೆಲಸ ಮಾಡ್ತಾಳೆ ನೋಡಿ. ಇಲ್ಲಿ ಬಂದವಳು ನೋಡಿ, ಎಲ್ಲ ಓಡೋಗಿದ್ದೆ ಅಂತ ಹೇಳ್ಬಿಟ್ಟು ನೋಡಿ. ವಿಭೂತಿ ಎಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟವಳೆ. ಹೆಂಗೆ ಹಚ್ಕೊಂಡವಳು. ಔಟ್ಸೈಡ್ ಬಂದು ಇಲ್ಲಿ ನಾವು ಹೊರಗಡೆ ಬರೋವಾಗ ಇಲ್ಲಿ ನಂದಿ ಇದೆ ನೋಡಿ. ಬಸವಣ್ಣ ಎಷ್ಟು ಚೆನ್ನಾಗಿದೆ. ಇಲ್ಲಿ ಔಟ್ಸೈಡ್ ಎಲ್ಲನೂ ಪ್ರಶಾಂತವಾಗಿ ಹೆಂಗಿದೆ ದೇವಸ್ಥಾನ. ಔಟ್ಸೈಡ್ ಇದೆ, ರೋಡ್ ಪಕ್ಕದಲ್ಲೇ ಇರೋದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನು ಮತ್ತೆ ಮನೆಗೆ ಹೋಗ್ತಾಯಿದ್ದೀರಿ. ಕುಶನ್ನು ಮನೆಯಲ್ಲೇ ಇದ್ದಾನೆ. ಕಿಯಾನ, ನಾನು, ನಮ್ಮ ಮನೆಯವರು ಮೂವರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನು ಮನೆಗೆ ಬರೋವಾಗ ಇಲ್ಲಿ ಕಿಯಾನಾಗೇನೋ ಹೇಳ್ತಾ ಇದ್ದೀನಿ ನಾನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ. ಇನ್ನೂ ಬೇರೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ. ವೀಡಿಯೋಸ್ ಎಲ್ಲ ಲಾಸ್ಟ್ ತನಕ ನೋಡಿ. ಥ್ಯಾಂಕ್ ಯು.